ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗೆ ಅದರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಇವತ್ತು ನೋಡಿ ನಮ್ಮ ಧನುಷನ್ ಬರ್ಡೇ ಐತಿ, ಹಾಗಾಗಿ ನಾನೇನು ಪ್ಲ್ಯಾನ್ ಮಾಡಿಲ್ಲ. ದಿವ್ಯಾ ಏನೋ ಫ್ರೆಂಡ್ಸ್ ಜೊತೆ ತಿಳ್ಕೊಂಡು ಇವತ್ತು ನೈಟ್ ಧನುಷನ್ ಬರ್ಡೇಗೆ ಏನೇನು ಸೆಲೆಬ್ರೇಷನ್ ಮಾಡತ್ತ. ಆ್ಯಕ್ಚುಲಿ ಲೇಟಾಗಿ ಇದು ಹಾಕ್ಬೋದಾಗುತ್ತೆ, ಲೇಟ್ ಅದನ್ನ ಕೆಲವೊಂದು ವಿಡಿಯೋಸ್ ಅದಾವೆ, ಅದಾದಮೇಲೆ ಹಾಕ್ತೀನಿ ನೋಡ್ರಿ. ಚಿನ್ನ ನೋಡ್ರಿ ಓಡಾಡತ್ತಾನ ಇಲ್ಲಿ. ಬರ್ರಿ ನೆಕ್ಸ್ಟ್ ಇವತ್ತಿನ ಡೈಲಿ ರೂಟೀನ್ ಹೆಂಗೆಲ್ಲ ಆಗುತ್ತೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಅಂತ. ಇವಾಗ ಎದ್ದು ಸ್ನಾನದೆಲ್ಲ ಆಯ್ತು ನೋಡ್ರಿ, ಫುಲ್ ಕಸ ಪರಿಸಿ ಪೂಜಾ ಎಲ್ಲ ಮುಗೀತು. ಈಗ ನೆಕ್ಸ್ಟ್ ನಾಷ್ಟ ಮಾಡೋಂಬರ್ರಿ. ನೋಡ್ರಿ ಹಾಲು ಕಸಾಕಿಟ್ಟಿನಿ. ಈ ಕಡೆಗೆ ನಾಷ್ಟ ನೋಡ್ರಿ, ಚಿನ್ನು ಇಡ್ಲಿ ಇನ್ನೂ ಓಡಾಡ್ಕೊಂತಿನ ತನ ನೋಡೋಣ. ಪೂಜಾನು ಆಗೈತಿ, ಮುಗೀತು. ಇಡ್ಲಿ ತಿಂದು ಇವತ್ತು ಧನುಷನ ಬರ್ಡೇ ಐತಿ, ವಿಶ್ ಮಾಡಪ್ಪ. ಹ್ಯಾಪಿ ಬರ್ಡೇ ಧನುಷನ. ನಾನು ಎಲ್ಲರೂ ವಿಶ್ ಮಾಡ್ರಿ ನಮ್ಮ ಧನುಷನಾಗ ಅತ್ತೀವ. ಬರ್ರಿ ನೆಕ್ಸ್ಟ್ ಇಡ್ಲಿ ನಾಷ್ಟ ಮಾಡೋಣ. ಬರ್ರಿ ನಾಷ್ಟ ಹಾಕೊಂಬಂದು ಇಡ್ಲಿ ನಾಷ್ಟ ಮಾಡೋಂಬರ್ರಿ ಎಲ್ಲರೂ. ನಾಷ್ಟ ಮಾಡಿ ಒಂದು ಸ್ವಲ್ಪ ಚಹಾ ಕುಡ್ದೆ ನೋಡ್ರಿ. ಚಹಾ ಕುಡಿದು ಈಗ ರೆಡಿ ಆಗಿನಿ. ಇವತ್ತು ನಾಳೆ ನೋಡ್ರಿ ಚಿನ್ನೋರ್ ಸ್ಕೂಲ್ನಾಗ ಸ್ಪೋರ್ಟ್ಸ್ ಅದಾವು, ಹಾಗಾಗಿ ಅವ್ನು ಮೊದ್ಲೇನು ಶೂಸ್ ಎಲ್ಲ ಇದು ಆಗ್ಬಿಟ್ಟಾವ ನೋಡ್ರಿ, ಟೈಟ್ ಆಗ್ಬಿಟ್ಟಾವು. ಹಾಗಾಗಿ ಸ್ವಲ್ಪ ಫುಲ್ ದೊಡ್ಡ ಈಗ ನೋಡಾಕರ ಇಷ್ಟೇ ಕಾಣಿಸ್ತಾರೆ, ಬಟ್ ಶೂಸ್ ಒಂದು 2-3 ತಿಂಗಳಾಯ್ತು ನೋಡ್ರಿ, ಬರೋದೇ ಇಲ್ಲ ಅವರಿಗೆ. ಹಾಗಾಗಿ ಅವ್ಗೆ ಒಂದು ದೊಡ್ಡ ಶೂಸ್ ತೊಗೊಂಬರ್ಬೇಕಂತೇಳಿ ಮಾರ್ಕೆಟಿಗೆ ಹೊಂಟಿ ನೋಡ್ರಿ. ಅವ್ನು ಸ್ಕೂಲು ಸೂಟಿ ಐತಿ ಇವತ್ತು, ನಾಳೆ ಸ್ಪೋರ್ಟ್ಸ್ ಅದಾವಲ್ಲ, ಹಾಗಾಗಿ LKG UKG ಅವರಿಗೆ ಇವತ್ತು ಅದಾವು ಸ್ಪೋರ್ಟ್ಸ್, ಹಾಗಾಗಿ ಇವತ್ತು ಅವ್ರು ಸೂಟಿ ಕೊಟ್ಟಾರಿ. ನಾಳೆ ಅವನಿಗೆ ಅದಾವು. ಬರೀ ಹೋಗಿ ಅವನಿಗೆ ಶೂಸ್ ತೊಗೊಂಬರ್. ಮತ್ತು ಫಸ್ಟ್ ಕ್ರಾಯಿಗೆ ಬಂದೀವಿ ನೋಡ್ರಿ. ಲಾಸ್ಟ್ ಟೈಮ್ ಇಲ್ಲೇ ತೊಗೊಂಡಿದ್ದೆ, ಒಂದು ಜಾಸ್ತಿ ಇಲ್ಲೇ ತೊಗೊಂಡು. ಶೂಸ್ ಚಲೋ ಬರ್ತಾವೆ ನೋಡ್ರಿ. ಇಲ್ಲಿ ಕಾಸ್ಟ್ಲಿ ಆದರೂ ಬಟ್ ಬ್ರ್ಯಾಂಡೆಡ್ ಅಲ್ಲ, ಹಾಗಾಗಿ ಭಾಳ ದಿನ ಬರ್ತಾವೆ. ಬಟ್ ಚಲೋ ದೊಡ್ಡ ತೊಗೋಬೇಕು ನೋಡ್ರಿ. ಲಾಸ್ಟ್ ಟೈಮ್ ತೊಗೊಂಡಿದ್ದು ಒಂದು 2 ಇಯರ್ ಆಯಿತು, ಆದರೂ ಚಲೋ ಬಂದವ್ರಿ. ಫುಲ್ ಏನೂ ಆಗಿಲ್ಲ, ಬಟ್ ಅಷ್ಟು ಟೈಟ್ ಆಗೋದು, ಸಣ್ಣ ಹಾಕತ್ತವ ಅವನಿಗೆ. ಹಾಗಾಗಿ ಇಲ್ಲೇ ಒಂದು ಸ್ವಲ್ಪ ಡ್ರೆಸ್ ಅದು ನೋಡಿದೆ, ಹಾಗೆ ಶೂಸ್ ಅಷ್ಟೇ ತೊಗೊಂಡೆ, ಮತ್ತೇನು ತೊಗೊಳಿಲ್ಲ ನೋಡ್ರಿ. ತೊಗೊಂಡು ನೆಕ್ಸ್ಟ್ ಇಲ್ಲಿ ಎಳ್ನೀರು ಕುಡಿತೀನಿ ಅವ ನೋಡಿದ್ರೆ ಬಿಡೋದೇ ಇಲ್ಲ ನೋಡ್ರಿ. ಎಳ್ನೀರು ಅಂದ್ರೆ ಇಷ್ಟ ಭಾಳ ಅವನಿಗೆ. ಈಗ ಕಡಿಮೆನೂ ಆಗ್ಯಾವ ನೋಡ್ರಿ, ರೇಟ್ ಬರೀ 25 ರೂಪೀಸ್ ಅಂದರು. ಹಾಗಾಗಿ ನಾನು ಒಂದು ತೊಗೊಂಡೆ, ಚಿನ್ನುಗೊಂದು, ಮತ್ತು ದಿವ್ಯಾ ಧನುಷಿಗೆ ಒಂದು 4 ತೊಗೊಂಡು ಕುಡಿಯಾಗತ್ತ ನೋಡ್ರಿ ಚಿನ್ನು. ಅಲ್ಲಿ ಮುಂದ್ಗಡೆ ಹೋದ್ರೆಲ್ಲ 30 ರೂಪೀಸ್ ಅದಾವು, ಇಲ್ಲಿ 25 ನೋಡ್ರಿ ಜಸ್ಟ್. ಅವನಿಗೊಂದು ಕಟ್ ಮಾಡಿ ಕೊಟ್ಟಾರ, ಅವ್ನಿಗೆ ಗೊತ್ತೇ ಆಗಿಲ್ಲ ಅದು ಹುಳಿ ಐತಮ್ಮ ಅಂತನಾಗತ್ತ. ಯಾಕೆ ಹಿಂಗೆ ಆಗತ್ತ ಲಾಸ್ಟಿಗೆ ಒಂದು ಸ್ವಲ್ಪ ಕುಡಿದು ಹೊಡ್ತೀನಿ, ಅದು ಫುಲ್ ಕೆಟ್ಟೋಗಿತ್ತು, ಮತ್ತು ಬೇರೆ ಕೊಟ್ಟುಬಿಟ್ರು ಪಾಪ ಅವರು. ಅಲ್ಲಿಂದ ನೆಕ್ಸ್ಟ್ ಸೌತೆಕಾಯಿ ತೊಗೊಂಡೆ ತಿನ್ನಾಕ ಅವನಿಗೆ. ಸ್ವಲ್ಪ ಸೌತೆಕಾಯಿ ಕ್ಯಾರೆಟ್ ತೊಗೊಂಡೆ. ನಾವೇನು ಪಲ್ಯ ಇದು ಮಾಡೋಂಗಿಲ್ಲ, ಸುಮ್ಮ ಅಷ್ಟೇ ಅವ್ರಿಗೆ ತಿನ್ನಾಕಂತೇಳಿ, ನಮಗಾಯ್ತು ಅವನಿಗಾಯ್ತು ಅಂತ ಮಾರ್ಕೆಟಿಗೆ ಹೋಗಿ ಚಿನ್ನುಗ ಶೂಸ್ ತೊಗೊಂಡು. ಆಮೇಲೆ ನೋಡ್ರಿ ಇಲ್ಲಿ ಅವ್ನಿಗೆ ಚಿನ್ನುಗೆ ತಿನ್ನಾಕಂತ ಹೇಳಿ ನೋಡಿ, ನಾವೇನು ಅಡುಗೆ ಮಾಡಲ್ಲ, ಮೆಸ್ಸಿಂದ ಬರ್ತೈತಿ. ಚಿನ್ನುಗ ನಮ್ಗೆ ತಿನ್ನಾಕತ್ತ ನೋಡ್ರಿ ವೆಜಿಟೇಬಲ್ಸ್. ಏನಂದ್ರೆ ಕ್ಯಾರೆಟ್ ತೊಗೊಂಬಂದಿನಿ, ಕ್ಯಾರೆಟ್, ಆಮೇಲೆ ಸೌತೆಕಾಯಿ ತೊಗೊಂಬಂದಿನಿ, ನೆಕ್ಸ್ಟ್ ಏಲಕ್ಕಿ ಬಾಳೆಹಣ್ಣು, ಆಮೇಲೆ ಎಳ್ನೀರು ನಾವೊಂದು ಕುಡ್ದೀವಿ, ದಿವ್ಯಾಗೊಂದು ಧನುಷಿಗೊಂದು. ನೋಡಲ್ಲ ಶೂಸ್ ಹಾಕೊಂಡು ಫುಲ್ ನಾಳೆ ಸ್ಪೋರ್ಟ್ಸ್ ಅದಾವ, ಫುಲ್ ಇದೋದನ. ಏನು ವಿನ್ ಆಗ್ತಾನೆ ಇಲ್ಲ ಗೊತ್ತಿಲ್ಲ, ಬಟ್ ಅವ್ನಿಗೆ ಶೂಸು ನೋಡ್ರಿ ಫುಲ್ ಟೈಟ್ ಆಗ್ತಿತ್ತು, ಹಂಗಾಗಿ ತೊಗೊಂಬಂದಿನಿ. ನೋಡೋಂಬಿ ತೋರಿಸ್ತಾ ಹೇಳ್ತೀನೋ ಹಾಕೋತಾನ, ನಾವು ಫುಲ್ ಖುಷಿ ಒಳಗದಾನ. ಅರೆಪ್ಪ ಮಸ್ತ್ ಆಗ್ಯದ ಚಿನ್ನು ನೋಡಿ, ಹಾಕೊಂಡು ನೋಡೇ ಬಿಟ್ಟ. ಇಲ್ಲಿ ತೋರ್ಸಾಕತ್ತೀವ ಚಂದಾಗ ಹಾಕೊಂಡು ಬೀಳ್ತೀಯ. ನಿಂದ್ರಿ ಇಲ್ಲಿ ತೋರಿಸ್ಬಾರೋ ಚಿನ್ನು, ಇಲ್ಲಿಂದ ತೋರಿಸ್ಬಾ, ತೋರ್ಸು. ಮಸ್ತ್ ಅದಪ್ಪ ಚಿನ್ನನ ಶೂಸ್. ಹೇಳ್ರಿ ಎಲ್ಲರೂ ಕಮೆಂಟ್ ಮಾಡಿರಿ, ಶೂಸ್ ಹೆಂಗೆ ಅದಾವ ಚಿನ್ನನು ಅಂತ ಹೇಳಪ್ಪ. ಕಮೆಂಟ್ ಮಾಡಿರಿ ನನ್ನ ಶೂಸ್ ಹೆಂಗೆ ಅನ್ಸೇವ್ ನಿಮಗೆ ಅಂತೆ. 600 ರೂಪೀಸ್ ನೋಡ್ರಿ ಪ್ರೈಸ್. ಇದ್ರಾಗ ಫಸ್ಟ್ ಕ್ರೈ ಒಳಗೆ ಹೋಗಿದ್ವಲ್ಲ, ಅಲ್ಲಿ ಚಲೋ ಬರ್ತಾವೆ ಬ್ರ್ಯಾಂಡೆಡ್. ಯಾವಾಗಲೂ ನಾವು ಲಾಸ್ಟ್ ಟೈಮ್ ತೊಗೊಂಡಿದ್ದು ಶೂಸ್ ಅದಾವ ನೋಡ್ರಿ ಅವನು, ಬಟ್ ಅವು ಟೈಟ್ ಹಾಕತ್ತವ, ಬಟ್ ಚಲೋ ಅದಾವೆ. ಏನಾದರೂ ಕ್ವಾಲಿಟಿ ಏನೋ ಇಲ್ಲಿ ತೋರಿಸ್ತೀನಿ ಅಂದ್ರೆ ನಿಮ್ಗೆ. ನೋಡ್ರಿ ಚಿನ್ನನು ಹಳಿ ಶೂಸ್ ತೋರಿಸ್ತೀನಿ. ಅವನು ಎಷ್ಟು ಚಪ್ಪಲ್ ಅದಾವ ಅಂದ್ರೆ ಸಾಕಾಗೈತೆ, ಮನೆ ಇಡೋಕ್ಕಾಗಲ್ಲ. ಈಗ ನೋಡ್ರಿ ಇವು ಮೊನ್ನೆ ತೊಗೊಂಬಂದಿದ್ದವು, ಇವು ಅಂತೂ ಮಾಮ ಬೆಂಗಳೂರು ತಂದನ, ಹಾಕೋದೇ ಇಲ್ಲ. ಇವು ಅದಾವು ಅದು ಬಿಟ್ಟೆ ನೋಡ್ರಿ. ಮೊದಲೇ ನೀವೇ ನೋಡ್ರಿ, ಇವು ಫಸ್ಟ್ ಕ್ರೈ ಒಳಗೆ ತೊಗೊಂಡಿದ್ದು 600 ರೂಪೀಸ್ ಕೊಟ್ಟು ತೊಗೊಂಡಿದ್ವಿ. ಇದು ನೋಡ್ರಿ ಎಷ್ಟು ಚಂದ ಅದಾವು ಇವು. ಬಟ್ ಅವಂಗೆ ಚಲೋ ಅದಾವು, ಏನೂ ಆಗಿಲ್ಲ, ಬಟ್ ಅದ್ರ ಹತ್ತೆ ಆಗತ್ತವ ನೋಡ್ರಿ, ಫುಲ್ ಟೈಟ್ ಹಾಕತ್ತವ ಬರಲಾಗ. ಹಾಗಾಗಿ ಇನ್ನೊಂದು ಜೋಡಿ ತೊಗೊಂಬರೋದಾಯ್ತು ನೋಡ್ರಿ. ಶೂಸ್ ಹಾಕೊಂಡು ಫುಲ್ ಓಡಾಡಕತ್ಬಿಟ್ಟಾನ. ಅವ್ರ ಪಪ್ಪ ಒಂದು ಇಲ್ಲೇ ಇದ್ದಾರೆ, ಅವ್ರಿಗೆ ತೋರಿಸೋದು ಓಡಾಡೋದು ಮಾಡತ್ತ ನೋಡ್ರಿ. ಓಡಿ ಪ್ರಾಕ್ಟೀಸ್ ಮಾಡು, ರನ್ನಿಂಗ್ ಮಾಡಿ ರನ್ನಿಂಗ್. ಈಗ ನೋಡ್ರಿ ಡ್ಯೂಟಿಗೆ ಹೋಗಾಕ ರೆಡಿ ಆಗಿನಿ. ಟೈಮ್ ತಿರುಗಿ ನೋಡ್ರಿ 2 ಗಂಟೆ ಆಗೋಯ್ತು, 2:10 ಆಯಿತು. ಚಿನ್ನು ನೋಡ್ರಿ ಮನೆ ಹತ್ರ ಮ್ಯಾರೇಜ್ ಇತ್ತು, ಚಿನ್ನು ಅವ್ರ ಪಪ್ಪ ಕೂಡ ಆ ಕಡೆ ಹೋದ್ರು. ಬರ್ರಿ ನಂಗೆ ಡ್ಯೂಟಿಗೆ ಹೋಗ್ತೀನಿ, ಟೈಮ್ ಆಗೈತಿ. ಡ್ಯೂಟಿ ಮುಗೀತು. ಟೈಮ್ ನೋಡ್ರಿ 9:15 ಆಯಿತು. ಮನೆಗೆ ಹೊಂಟಿ ನೋಡ್ರಿ. ಈಗ ಫುಲ್ ಕತ್ಲಾಗ್ಬಿಟ್ಟೈತಿ. ಹೋಗೋಣ, ಚಿನ್ನು ಓಡಾಡ್ತದಲ್ಲ, ಬರೀ ಮನೆಗೆ ಹೋಗೋಣ. ಡ್ಯೂಟಿಯಿಂದ ಬಂದೆ ನೋಡ್ರಿ. ಚಿನ್ನು ಇಲ್ಲಿ ವಿರಾಟ್ ನೋಡ್ರಿ ಎಳ್ನೀರು ಕುಡಿಯತ್ತಾನ. ಏನು ಮಾಡತ್ತೀಯೋ ವಿರಾಟ್? ಏನು ಮಾಡತ್ತಿ? ಹಾಂ ಏನು ಮಾಡತ್ತಿ ಚಿನ್ನು? ಏನು ಮಾಡತ್ತಿ?
ನೀನು ಏನು ಮಾಡತ್ತಿ, ಏನು ಮಾಡಾಕತ್ತಿ, ಎಳ್ನೀರು ಕುಡಿಯಾಕತ್ತಿ. ಚಿನ್ನೂನ ನೋಡಲ್ಲ ಏನು ಮಾಡತ್ತಾನ ನೋಡಿ ಚಿನ್ನೂನ. ಚಪಾತಿ ಏನದ ಫೋನ್ ಇಟ್ಕೊಟ್ಬಿಡಕ್ ದಟ್ಟಿ ಬಾಯ್. ಇಲ್ಲ ನೋಡ್ರಿ ಹೆಂಗೆ ಕೂತಾತನು ನೋಡ್ರಿ 3 ಮಂದಿ. ನಾನು ಲೈವ್ ಮಾಡತ್ತೀರೇನ ಲೈವಿಗೆ ಬಂದಿನತ್ತೀರಿ. ಯಾರು ಜಾಯ್ನ್ ಆಗ್ತೀರಾ ಆಗ್ರಿ ಏನತ್ತಾನ ಚಿನ್ನು. ಬರ್ರಿ ನೆಕ್ಸ್ಟ್ ಏನೋ ಧನುಷನ್ ಬರ್ಡೇ ಐತಿ. ನಾವೇನು ಮಾಡಲ್ಲ, ದಿವ್ಯಾ ನೋಡ್ರಿ ಹೊರಗಡೆ ಹೋಗಿ ಅಂದರೆ ಇಲ್ಲೇ ನಮ್ಮ ಮನೆ ಹತ್ರನೇ ಅವ್ರ ಫ್ರೆಂಡ್ಸಿಗೆಲ್ಲ ಕರೆಸ್ಬಿಟ್ಟು ಸರ್ಪ್ರೈಸ್ ಆಗಿ ಧನುಷಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡಕತ್ತ. ಬರೀ ಬ್ರಷ್ ಮೇಡಮ್ ಮತ್ತು ಫ್ರೆಶ್ ಅಪ್ ಆಗಿ ಡ್ಯೂಟಿಯಿಂದ ಬಂದು ಫ್ರೆಶ್ ಅಪ್ ಆಗಿ ಚಿನ್ನುಗೆ ಅದು ಊಟ ಮಾಡ್ಸಾತಿ ನೋಡ್ರಿ. ಈಗ ನೆಕ್ಸ್ಟ್ ದಿವ್ಯಾ ಧನುಷನ್ ಬರ್ಡೇ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳಕತ್ತಾಳ. ಅಲ್ಲೇ ನಮ್ಮ ಮನೆ ಹತ್ರ ಗಣಪತಿ ಗುಡಿ ಐತೆ ನೋಡ್ರಿ. ಅಲ್ಲೇ ಅವ್ರ ಫ್ರೆಂಡ್ಸಿಗೆ ಕರ್ಸಾಳಕ್ಕಿ. ಫ್ರೆಂಡ್ಸಿಗೆ ಕರೆಸ್ಬಿಟ್ಟು ಅಲ್ಲೇ ಬೈಕ್ ಮ್ಯಾಗ ಕೇಕ್ ಕಟ್ ಮಾಡಿ ಅವ್ನಿಗೆ ಇಷ್ಟ ನೋಡ್ರಿ. ಅವ ಮನೆಯೊಳಗೆ ಕಾಮನ್ ಆಗಿ ನಾವು ಮಾಡ್ತಿದ್ವಿ ಬರ್ತಡೇ. ಬಟ್ ಅವನಿಗೆ ಇಷ್ಟ ಪಟಾಕ್ಷಿ ಅದ ಹಾರಿಸಿ ಹುಡುಗರಿಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಅರೇಂಜ್ ಮಾಡ್ಕೊಂಡು ಹೊಂಟಾಳ ನೋಡ್ರಿ. ನೆಕ್ಸ್ಟ್ ಅಲ್ಲೇ ಹೊಂಟಾಳೆ ಈಗ. ನೋಡು ಈ ಥರ ಅರೇಂಜ್ ಮಾಡಿದ್ಲು ನೋಡ್ರಿ. ದಿವ್ಯಾ ಅವ್ರ ತಮ್ಮನ ಬರ್ತಡೇ ಅವ್ನಿಗೆ ಇಷ್ಟ ಆಗೋ ಥರ ಏನೋ ಒಂದು ಸರ್ಪ್ರೈಸ್ ಕೊಡ್ಬೇಕಂತ ಮಾಡಲ್ಲ. ಬಟ್ ಅವ್ನಿಗೆ ಇಷ್ಟ ಆಗ್ಯದ ಅಂದ್ಕೋತೀವಿ ನೋಡ್ರಿ. ಇದಿಷ್ಟೆಲ್ಲ ಹೇಳ್ಕೊತ ನಾ ಹೋಗಿದ್ದಿಲ್ಲ ನೋಡ್ರಿ. ಸುಮ್ಮನೆ ಕತ್ಲಾಗಿತ್ತು ಏನು ಹೋಗೋದು ಅಂತೇಳಿ ನಾ ಮನೆಯೊಳಗೆ ಇದ್ದೆ. ಅವ್ರು ಅಷ್ಟೇ ಹೋಗಿದ್ರು, ದಿವ್ಯಾ, ಭಾಗ್ಯ, ಲಕ್ಷ್ಮಿ, ಆಮೇಲೆ ಅವ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಚಿನ್ನು ನಾನು ಹೋಗ್ತೀನಂದ, ಚಿನ್ನು ಅಷ್ಟು ಹೋದ. ಅವರೆಲ್ಲ ಹೋಗಿದ್ರು, ನಾ ಏನೋ ಹೋಗ್ಲಿ ನೋಡ್ರಿ. ನಮ್ಮ ಮನೆಯವರು ನಾವು ಏನೋ ಕೆಲಸ ಇತ್ತು ಮನೆಯೊಳಗೆ, ಏನೋ ನೀರು ತುಂಬಾತಿದ್ದಕ್ಕೆ ಅನಿಸ್ತದೆ, ಹಂಗಾಗಿ ಹೋಗಲಿಲ್ಲ. ಇವತ್ತಿನ ಹುಡುಗಿ ಇಲ್ಲಿ ಏನು ಮಾಡ್ತೀನಿ ನೋಡ್ರಿ. ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ವಿಶ್ ಮಾಡೋರು ವಿಶ್ ಮಾಡಿರಿ. ಥ್ಯಾಂಕ್ಸ್ ಫಾರ್